ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು ಕೆಪಿಎಸ್ಸಿಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಜನರಲ್ ಇಂಗ್ಲಿಷ್ ಪಾರ್ಟಿನ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಭಾಗವನ್ನ ಸಾಲ್ವ್ ಮಾಡ್ತಾ ಇದೀವಿ. ಇದು ಕಮ್ಯುನಿಕೇಶನ್ ಪೇಪರ್ 2 ಅಂದ್ರೆ ಸಂವಹನ ಪತ್ರಿಕೆ ಅಂತ ಏನ್ ಹೇಳ್ತೀವಿ ಅದರ ಒಂದು ಮುಖ್ಯ ಭಾಗ. ಸೊ ಈ ವಿಡಿಯೋ ಲೆಕ್ಚರ್ ಅಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅನ್ನ ಯಾವುದೇ ಪ್ರಶ್ನೆಯನ್ನ ಒಂದು 3 ಸ್ಟೆಪ್ ಪ್ರಾಸೆಸ್ ಅಲ್ಲಿ ಸಾಲ್ವ್ ಮಾಡಬಹುದು ಅನ್ನೋದು ಈ ವಿಡಿಯೋನ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಕ್ವೆಶ್ಚನ್ಸ್ ಬರ್ತಾ ಇದೆಯಾ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅಂತ ನೋಡ್ಬೇಕು. ಸೊ ಇಲ್ಲಿ ನೋಡಬಹುದು ನೀವು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸಿನ ಪ್ರಶ್ನೆ, ಹಾಗೂ ಇಲ್ಲಿ ಮತ್ತೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಮತ್ತು ಇದು ಕೂಡ ಆಕ್ಟಿವ್ ಪ್ಯಾಸಿವ್ ವಾಯ್ಸ್. ಸೊ ಎವ್ರಿ ಎಕ್ಸಾಮ್ ಅಲ್ಲಿ 1 ಕ್ವೆಶ್ಚನ್ ಆನ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಬರ್ತಾ ಇದೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಆಕ್ಟಿವ್ ವಾಯ್ಸ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ರಾಮ್ ಈಟ್ಸ್ ಆನ್ ಆಪಲ್. ರಾಮನು ಯಾರು ಕರ್ತೃ ಇದ್ದಾರೆ ಅವರು ಆಪಲ್ ಅನ್ನ ತಿನ್ನುತ್ತಿದ್ದಾರೆ. ಸೊ ಎಂಫಸಿಸ್ ಯಾವುದ್ರ ಮೇಲಿದೆ ಅಂತ ಅಂದ್ರೆ ಯಾರು ಕರ್ಮ ಮಾಡುತ್ತಾ ಇದ್ದಾರೋ ಅಂದ್ರೆ ಕರ್ತೃ ಮೇಲೆ ಎಂಫಸಿಸ್ ಇರುತ್ತದೆ. ಅದೇ ಪ್ಯಾಸಿವ್ ವಾಯ್ಸಿಗೆ ಬಂದಾಗ an apple is eaten by ರಾಮ್ ಅಂತ ಅಂದ್ರೆ ಅವನು ಆಪಲ್ ಅನ್ನು ತಿನ್ನುತ್ತಿದ್ದಾನೆ. ಸೊ ಎಂಫಸಿಸ್ ಆಪಲ್ ಅನ್ನುವುದು ರಾಮಿನಿಂದ ತಿನ್ನಲ್ಪಡುತ್ತಿದೆ, ಎಂಫಸಿಸ್ ಆಪಲ್ ಮೇಲಿದೆ. ಸೊ ಪ್ಯಾಸಿವ್ ವಾಯ್ಸ್ ಈ ತರ ಇರುತ್ತದೆ. ಥಿಯರಿ ಆಫ್ ಪ್ಯಾಸಿವ್ ಅಂಡ್ ಆಕ್ಟಿವ್ ವಾಯ್ಸ್ ಅಲ್ಲಿ ಏನ್ ನೋಡಬಹುದು ನಾವು ಅಂದ್ರೆ, ಆಕ್ಟಿವ್ ವಾಯ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ಅ ನಾರ್ಮಲ್ ವಾಯ್ಸ್ ಇನ್ ಇಂಗ್ಲಿಷ್ ಅಥವಾ ಡಿಫಾಲ್ಟ್ ವಾಯ್ಸ್ ಇನ್ ಇಂಗ್ಲಿಷ್. ಬಹುಮುಖ್ಯವಾಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ವಾಯ್ಸ್ ಯೂಸ್ ಆಗುತ್ತೆ. ಮತ್ತೆ ಪ್ಯಾಸಿವ್ ವಾಯ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಎಲ್ಲಿ ಆಬ್ಜೆಕ್ಟ್ ಮೋರ್ ಇಂಪಾರ್ಟೆಂಟ್ ಇರುತ್ತೋ ಅಥವಾ ಎಲ್ಲಿ ಕರ್ಮ ಅಥವಾ ಯಾವುದು ಏನ್ ನಡೀತಾ ಇದೆಯೋ ಅದು ಇಂಪಾರ್ಟೆಂಟ್ ಇರುತ್ತೋ ಅದರಲ್ಲಿ ಪ್ಯಾಸಿವ್ ವಾಯ್ಸ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫಾರ್ಮಲ್ ರಿಪೋರ್ಟ್ಸ್ ಅಲ್ಲಿ, ಸೈಂಟಿಫಿಕ್ ರಿಪೋರ್ಟ್ಸ್ ಅಲ್ಲಿ, ನ್ಯೂಸ್ಗಳಲ್ಲಿ ಉದಾಹರಣೆಗೆ ಹೇಳ್ತೀನಿ. SSLC ಫಲಿತಾಂಶ ಪ್ರಕಟ, SSLC ರಿಸಲ್ಟ್ಸ್ ರಿಲೀಸ್ಡ್ ಬೈ ದ ಎಜುಕೇಶನ್ ಮಿನಿಸ್ಟ್ರಿ. ಇಲ್ಲಿ ಇಂಫಸಿಸ್ ಏನು, SSLC ರಿಸಲ್ಟ್ಸ್ ಬಿಟ್ಟಿದ್ದಾರೆ ಅನ್ನೋದು. ಅದನ್ನೇ ಎಜುಕೇಶನ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ದ SSLC ರಿಸಲ್ಟ್ಸ್ ಅಂತ ಹೇಳಿದ್ರೆ ಅದು ಅಷ್ಟು ಇಂಪ್ಯಾಕ್ಟ್ ಇರುವುದಿಲ್ಲ. ಸೊ ಹಾಗಾಗಿ ಅಲ್ಲಿ ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡ್ತಾರೆ. ಹೇಗೆ ಚೇಂಜ್ ಮಾಡೋದು ಅಂತ ಅಂದ್ರೆ ಸ್ಟೆಪ್ 1 ನಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡಬೇಕು. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದಲ್ಲಿ ಸಬ್ಜೆಕ್ಟ್ ನೌನ್ ಆಗಿದ್ದಲ್ಲಿ, ಉದಾಹರಣೆಗೆ ಗಾಂಧೀಜಿ ಸ್ಟಾರ್ಟೆಡ್ ಸಾಲ್ಟ್ ಸತ್ಯಾಗ್ರಹ ಅಂತ ಇದ್ದಾಗ ಇದನ್ನ ನಾವು ಇಲ್ಲಿ ತಗೊಂಡ್ಬಂದು ಬೈ ಅಂತ ಮಾಡಿ ಅದು ಏನು ನೌನ್ ಇರುತ್ತೋ ಅದನ್ನೇ ಹಾಗೆ ಆಸ್ ಇಟ್ ಈಸ್ ಮಾಡೋದು. ದಿಸ್ ಈಸ್ ಸ್ಟೆಪ್ 1, ದಟ್ ಈಸ್ ಸಬ್ಜೆಕ್ಟ್ ಚೇಂಜ್. ನೌನ್ ಇದ್ದಲ್ಲಿ ಸಬ್ಜೆಕ್ಟ್ ಚೇಂಜ್ ಈ ತರ ಆಗುತ್ತದೆ. ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದ್ರು ಸಾಲ್ಟ್ ಸತ್ಯಾಗ್ರಹ ಗಾಂಧೀಜಿಯಿಂದ ಸ್ಟಾರ್ಟ್ ಮಾಡಲ್ಪಟ್ಟಿತು. ಅದೇ ಸಬ್ಜೆಕ್ಟ್ ಚೇಂಜು ಪ್ರನೌನ್ ಆಗಿದ್ದಲ್ಲಿ ಏನ್ ಮಾಡಬಹುದು ಆಗ ಅಂತ ಅಂದ್ರೆ, ಆಕ್ಟಿವ್ ವಾಯ್ಸಿನಿಂದ ಪ್ಯಾಸಿವ್ ವಾಯ್ಸು ಸಬ್ಜೆಕ್ಟ್ ಚೇಂಜ್ ಪ್ರನೌನ್ ಆಗಿದ್ದಲ್ಲಿ, ಫಾರ್ ಎಕ್ಸಾಂಪಲ್ ಐ ಏಟ್ ಅನ್ ಆಪಲ್ ಅಂತ ಇದ್ದಾಗ ಆಕ್ಟಿವ್ ವಾಯ್ಸಿನಲ್ಲಿ ಅದು, ಪ್ಯಾಸಿವ್ ವಾಯ್ಸಿನಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇದ್ದಾಗ ಇಲ್ಲಿ ಐ ಇದ್ದಲ್ಲಿ ಇಲ್ಲಿ ಬಂದಲ್ಲಿ ಅದು ಬೈ ಮೀ ಅಂತ ಆಗುತ್ತೆ. ಅದೇ ಯು ಅಂತ ಇದ್ದಲ್ಲಿ ಅದು ಬೈ ಯು ಅಂತ ಆಗತ್ತೆ. ಪ್ಲೂರಲ್ ಅಂದ್ರೆ ವಿ ಅಂತ ಇದ್ದಾಗ ಬೈ ಅಸ್. ವಿ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇವರು. ದ ಪ್ರಾಜೆಕ್ಟ್ ಈಸ್ ಕಂಪ್ಲೀಟೆಡ್ ಬೈ ಅಸ್ ಅನ್ನೋದು ಪ್ಲೂರಲ್ ಆಗುತ್ತೆ. ದೇ ಆರ್ ಸ್ಟಿಲ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಅಂತ, ದ ಪ್ರಾಜೆಕ್ಟ್ ಈಸ್ ಸ್ಟಿಲ್ ಬೀಯಿಂಗ್ ವರ್ಕ್ಡ್ ಬೈ ದೆಮ್ ಅಂತ ಆಗುತ್ತೆ. ಸೊ ಆಕ್ಟಿವ್ ವಾಯ್ಸಿನಲ್ಲಿ ಪ್ರನೌನ್ ಇದ್ದಾಗ ಸಬ್ಜೆಕ್ಟು, ಅದು ಆಬ್ಜೆಕ್ಟ್, ಅದು ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಈ ತರ ಮಾರ್ಪಾಡು ಆಗುತ್ತದೆ. ತದನಂತರ ಹಿ ಅಂತ ಇದ್ದಾಗ ಹಿ ಈಸ್ ಡ್ರಿಂಕಿಂಗ್ ಕಾಫಿ ಅಂತ ಇದ್ದಾಗ ಕಾಫಿ ಈಸ್ ಬೀಯಿಂಗ್ ಡ್ರಂಕ್ ಬೈ ಹಿಮ್ ಅಂತ ಆಗತ್ತೆ. ನೆಕ್ಸ್ಟ್ ಶಿ ಅಂತ ಇದ್ದಾಗ she is wearing the dress and the dress is being worn by her ಅಂತ ಆಗುತ್ತೆ. Then it, for example, ಯಾವುದೋ ಒಂದು
ಚಾಟ್ ಬಾಟ್ ಅಂತ ಇಟ್ಕೊಳ್ಳಿ. ನೀವು ಹೇಳ್ಬೋದು ಇಟ್ ರಿಪ್ಲೈಡ್ ಸೇಯಿಂಗ್ ಹಲೋ ಅಂತ ಇತ್ತು, ಅವಾಗ ಪ್ಯಾಸಿವ್ ವಾಯ್ಸಿನಲ್ಲಿ ಬೈ ಇಟ್ ಅಂತ ಆಗುತ್ತೆ. ಇದು ಮೊದಲ ಸೂತ್ರ. ತರ್ಕದಲ್ಲಿ ಸೂತ್ರಗಳು ಅಂತ ನಾವೇನ್ ಹೇಳ್ತೀವಿ, ಫಾರ್ಮುಲೆ ಅಂತ ಏನ್ ಹೇಳ್ತೀವಿ. ಸ್ಟೆಪ್ 1 ನಾವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಹೇಗೆ ಸಬ್ಜೆಕ್ಟ್ ಚೇಂಜ್ ಆಗಿದೆ. ಇದರಲ್ಲೇ ಬಹಳಷ್ಟು ಆಪ್ಷನ್ಸ್ ಎಲಿಮಿನೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಆಡಿಂಗ್ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ ಅನ್ನ ಆಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇತ್ತು ಅಂದ್ರೆ ಆಗ ಆಮ್, ಈಸ್, ಆರ್ ಅನ್ನೋ ವರ್ಡ್ಸ್ ಅನ್ನ ಆಡ್ ಮಾಡ್ತೀವಿ. ಆಮ್ ಯಾವಾಗ ಅಂದ್ರೆ ಐ ಅಂತ ಬಂದಾಗ, ಈಸ್ ಯಾವಾಗ ಅಂದ್ರೆ ಯು ಯು ಆರ್ ಅಂತ ಬರುತ್ತೆ, ಈಸ್ ಯಾವಾಗ ಅಂದ್ರೆ ಇಟ್ ಈಸ್ ಅಂತ ಬರುತ್ತೆ, ಆರ್ ಅನ್ನೋದು ಪ್ಲೂರಲ್ ಕೂಡ ಬರುತ್ತೆ. ಸೊ ಬಿ ಫಾರ್ಮ್ ಆಫ್ ವರ್ಬ್ ಅಂತ ಏನ್ ಹೇಳ್ತೀವಿ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಬಂದಾಗ ಆಮ್, ಈಸ್, ಆರ್ ಅನ್ನುವ ಹೆಲ್ಪಿಂಗ್ ವರ್ಡ್ಸ್ ಆಡ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸಿನಲ್ಲಿ ಆಕ್ಟಿವ್ ವಾಯ್ಸ್ ಇದ್ದಾಗ ಪ್ಯಾಸಿವ್ ವಾಯ್ಸಿನಲ್ಲಿ ವಾಸ್, ವೇರ್ ಅನ್ನುವ ವರ್ಡ್ಸ್ ಆಡ್ ಆಗುತ್ತೆ. ಅದೇ ಸಿಂಪಲ್ ಫ್ಯೂಚರ್ ಅಲ್ಲಿ ಇದ್ದಾಗ ಆಲ್ರೆಡಿ ಇಲ್ಲಿ ವಿಲ್, ಶಲ್ ಅಂತ ಇರುತ್ತೆ, ಅದನ್ನ ನಾವು ವಿಲ್, ಶಲ್ ಮತ್ತು ಬಿ ಅಂತ ಸೇರಿಸ್ತೀವಿ. ಸೊ ಇದು ಈ ಸೂತ್ರಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇನ್ನೊಂದು ವಿಷಯ ಏನು ಅಂದ್ರೆ ಟೆನ್ಸ್ ಆಫ್ ದ ವಾಯ್ಸ್ ವಿಲ್ ನಾಟ್ ಚೇಂಜ್. ಯಾವ ಟೆನ್ಸಿನಲ್ಲಿ ಮೊದಲಿರುತ್ತೋ ಅದು ಚೇಂಜ್ ಆದ್ಮೇಲೆ ಅದೇ ಟೆನ್ಸಿನಲ್ಲಿ ಇರುತ್ತದೆ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿದ್ದಾಗ ಪರ್ಫೆಕ್ಟ್ ಅಂತ ಬಂದ ತಕ್ಷಣ ನಮ್ಗೆ ಬೀನ್ ಆಡ್ ಮಾಡಬೇಕು. ಹೇಗ್ ಗೊತ್ತಾಗತ್ತೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಇದೆಯಾ ಅಂತ ಅಂದ್ರೆ ಹ್ಯಾಸ್, ಹ್ಯಾವ್ ಅಂತ ಇರುತ್ತದೆ ಆಕ್ಟಿವ್ ವಾಯ್ಸಿನಲ್ಲಿ. ಅದನ್ನ ನಾವು ಚೇಂಜ್ ಮಾಡಿದಾಗ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಅನ್ನುವ ವರ್ಡ್ ಅನ್ನ ಆಡ್ ಮಾಡಬೇಕು. ಪಾಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ನಲ್ಲಿದ್ದರೆ ಹ್ಯಾಡ್ ಅನ್ನುವುದಿರುತ್ತದೆ, ಅದಕ್ಕೆ ನಾವು ಹ್ಯಾಡ್ ಬೀನ್, ಹ್ಯಾಡ್ ಪ್ಲಸ್ ಬೀನ್ ಅನ್ನುವುದನ್ನ ಆಡ್ ಮಾಡಬೇಕು. ಫ್ಯೂಚರ್ ಪರ್ಫೆಕ್ಟ್ ನಲ್ಲಿದ್ದರೆ ವಿಲ್ ಆರ್ ಶಲ್ ಹ್ಯಾವ್ ಅಂತ ಅಂದ್ರೆ ಅದಕ್ಕೆ ನಾವು ವಿಲ್ ಆರ್ ಶಲ್ ಹ್ಯಾವ್ ಬೀನ್ ಅಂತ ಆಡ್ ಮಾಡುತ್ತೇವೆ. ಸೊ ಬೀನ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವಾಗಾದ್ರೂ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ರೆ ಬೀನ್ ಅನ್ನುವ ವರ್ಡ್ ಅನ್ನ ಆಡ್ ಮಾಡಬೇಕು. ಹಾಗಾದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದ್ದರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದ್ದರೆ ಐ ಆಮ್ ಈಟಿಂಗ್, ಐ ಆಮ್ ಈಟಿಂಗ್, ಐ ಆಮ್ ರೀಡಿಂಗ್, ನೌ ಐ ಆಮ್ ರೀಡಿಂಗ್ ಅ ಲೆಕ್ಚರ್ ಅಥವಾ ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಅಂದಾಗ ಬೀಯಿಂಗ್ ಅನ್ನುವ ವರ್ಡ್ ಆಡ್ ಆಗತ್ತೆ. ದ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಮೀ ಅಂತ. ಸೊ ಪ್ಲಸ್ ಬೀಯಿಂಗ್. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದ್ದಾರೆ ಐ ವಾಸ್ ಈಟಿಂಗ್ ವೆನ್ ಹಿ ಕೇಮ್ ಅಂತ ಅಂದ್ರೆ ಐ ವಾಸ್ ಈಟಿಂಗ್ ಫುಡ್ ವೆನ್ ಹಿ ಕೇಮ್ ಅಂತ ಅಂದಾಗ ಫುಡ್ ವಾಸ್ ಬೀಯಿಂಗ್ ಈಟನ್ ಬೈ ಮೀ ಅಂತ ವರ್ಡ್ ಬೀಯಿಂಗ್ ಆಡ್ ಆಗುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಇದ್ದಾಗ ಕೂಡ ಬೀಯಿಂಗ್ ವರ್ಡ್ ಆಡ್ ಆಗತ್ತೆ. ತದನಂತರ ಸ್ಟೆಪ್ 3 ಏನು ಅಂದ್ರೆ ಯಾವುದು ವರ್ಬ್ ಇರುತ್ತದೋ ಅದರ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ V3 ಅಂತ ಏನ್ ಹೇಳ್ತೀವಿ ಅದು ಆಡ್ ಆಗತ್ತೆ. V1, V2, V3. ಎಕ್ಸಾಂಪಲ್ ಅರೈಸ್, ಅರೋಸ್, ಅರೈಸನ್, ಬಿಯರ್, ಬೋರ್, ಬೋರ್ನ್, ಬಿಗಿನ್, ಬಿಗ್ಯಾನ್, ಬಿಗನ್. ಈ ಫಾರ್ಮ್ ಆಫ್ ದ ವರ್ಬ್ ಆಡ್ ಆಗುತ್ತದೆ ಪ್ಯಾಸಿವ್ ವಾಯ್ಸಿನಲ್ಲಿ. ಇದು ಮೂರನೇ ಸೂತ್ರ, ಫಾರ್ಮುಲಾ ಅಂತ ಏನ್ ಹೇಳ್ತೀವಿ ಅದು. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೊದಲ 2 ಸೂತ್ರದಲ್ಲೇ ನಮ್ಗೆ ಬಹಳಷ್ಟು ಕ್ವೆಶನ್ಸ್ ಆನ್ಸರ್ ಸಿಕ್ಕಿಬಿಡುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಏನಿದೆ, ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟರ್ನ್. ಐ ರೋಟ್ ಅ ಲೆಟರ್, ಐ ರೋಟ್ ಅ ಲೆಟರ್ ಅಂತ ಇದ್ದಾಗ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ಎಕ್ಸಾಂಪಲ್ಸ್ ಅಲ್ಲಿ ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಏನಿರುತ್ತೆ ಸೇಮ್ ಇರುತ್ತದೆ. ಫಾರ್ ಎಕ್ಸಾಂಪಲ್ ಆಕ್ಟ್, ಆಕ್ಟೆಡ್, ಆಕ್ಟೆಡ್. ಡಾನ್ಸ್, ಡಾನ್ಸ್ಡ್, ಡಾನ್ಸ್ಡ್. ಆಯ್ತಾ. ಕಟ್, ಕಟ್, ಕಟ್. ಇಲ್ಲಿ ಕಟ್, ಕಟ್, ಕಟ್ ಮೂರು ಟೆನ್ಸ್ ನಲ್ಲೂ ಸೇಮ್ ಇದೆ ಅನ್ನೋದನ್ನ ನಾವು ನೋಡಬಹುದು. ಈಗ ಉದಾಹರಣೆಗಳನ್ನ ನೋಡೋಣ. ಹಿ ರೈಟ್ಸ್ ಅ ಲೆಟರ್. ರೈಟ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟಿನಲ್ಲಿದೆ. ಹಾಗಾದರೆ
ಇದನ್ನ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಗೆ ಫಸ್ಟ್ ತಗೊಂಡ್ಬರೋದು. ಹಿ ಅನ್ನುವುದನ್ನ ಸ್ಟೆಪ್ 1 ನಲ್ಲಿ ನಾವು ಬೈ ಹಿಮ್ ಅಂತ ಮಾಡಿದೀವಿ. ನೆಕ್ಸ್ಟ್ ರೈಟ್ಸ್ ಅನ್ನೋದಕ್ಕೆ ಈಸ್ ಸೇರಿಸಿ V3 ಫಾರ್ಮ್ ಆಫ್ ರೈಟ್ಸ್, ರೈಟ್, ರೋಟ್, ರಿಟನ್ ಅಂತ ಮಾಡಿದರೆ ಎ ಲೆಟರ್ ಈಸ್ ರಿಟನ್ ಬೈ ಹಿಮ್ ಅಂತ ಆಗತ್ತೆ. ರಾಮ್ ಪೇಡ್ ದ ಬಿಲ್ಸ್, ರಾಮ್ ಅನ್ನುವನ್ನ ನಾವು ಲಾಸ್ಟ್ ಗೆ ಬೈ ರಾಮ್ ಅಂತ ಹಾಕ್ತೀವಿ. ಪೇಯ್ಡ್ ಇನ್ ಪಾಸ್ಟ್ ಪಾರ್ಟಿಸಿಪಲ್, ಪೇಯ್ಡ್ ಅನ್ನೋದು ಫಸ್ಟ್ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸೊ ವಾಸ್ ಆರ್ ವೇರ್ ಅನ್ನ ಆಡ್ ಮಾಡಬೇಕು. ವೇರ್ ಆಡ್ ಮಾಡ್ತೀವಿ ಇಲ್ಲಿ, ಯಾಕಂದ್ರೆ ಬಿಲ್ಸ್ ಅನ್ನುವುದು ಪ್ಲೂರಲ್ ನಲ್ಲಿದೆ. ವೇರ್ ಪೇಯ್ಡ್ ಬೈ ರಾಮ್. ಹಿ ವಿಲ್ ರೈಟ್ ಅನ್ ಎಸ್ಸೆ ಅಂತ ಇದೆ. ಆನ್ ಎಸ್ಸೆ ಫಸ್ಟ್ ಹಿ ಅನ್ನುವುದು ಇಲ್ಲಿ ಬಂದಾಗ ಬೈ ಹಿಮ್ ಆಗತ್ತೆ. ರೈಟ್ ಅನ್ನುವುದು ಬಿ ಫಾರ್ಮ್ ಸಿಂಪಲ್ ಫ್ಯೂಚರ್ ಅಲ್ಲಿ ಹಿ ವಿಲ್ ಶಲ್, ವಿಲ್ ಬಿ ಅನ್ನುವುದು ಸೇರಿಕೊಂಡು ಇದೆರಡು ಆದ ಮೇಲೆ ಅದರ ಪಾಸ್ಟ್ ಪಾರ್ಟಿಸಿಪಲ್ ಏನು ಅಂದ್ರೆ ರಿಟರ್ನ್ ಸೇರುತ್ತೆ. ತದನಂತರ ಪ್ರೆಸೆಂಟ್ ಪರ್ಫೆಕ್ಟಿನಲ್ಲಿ ಏನಾಗತ್ತೆ ಅಂದ್ರೆ ಪ್ಲಸ್ ಬೀನ್ ಅನ್ನೋದಾಗತ್ತೆ. ಸೊ ಜನ್ ಹ್ಯಾಸ್ ರಿಟನ್ ಅ ಲೆಟರ್. ಓಕೆ, ಜನ್ ಅನ್ನುವುದು ಒಂದು ನೌನ್ ಆದ್ರಿಂದ ಬೈ ಜನ್ ಹಾಗೆ ಉಳಿಯುತ್ತೆ. ಹ್ಯಾಸ್ ಅನ್ನುವುದು ಹಾಗೆ ಬರುತ್ತೆ. ಬೀನ್ ಅನ್ನುವುದು ಆಡ್ ಆಗತ್ತೆ. ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್ ಅನ್ನುವುದು ಆಡ್ ಆಗತ್ತೆ. ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಜೆನ್. he had finished the work. had ಅನ್ನುವುದು ನಮ್ಗೆ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಬರುತ್ತೆ. the work had been finished by him. ವರ್ಕ್ had ಹಾಗೆ ಇರುತ್ತೆ, been add ಆಗತ್ತೆ, finished so by him. Ram will have washed the shirt. By the time I reached, Ram will have washed the shirt ಅಂತ ಬಂದಾಗ the shirt will have been washed by Ram ಅಂತ ಆಗತ್ತೆ. ಅದೇ ಕಂಟಿನ್ಯೂಸ್ ಅಲ್ಲಿ ಬಾಬ್ ಈಸ್ ಡ್ರಾಯಿಂಗ್ ಅಂತ ಬಂದಾಗ ಈಸ್ ಬೀಯಿಂಗ್ ಡ್ರಾನ್ ಅಂತ ಆಗತ್ತೆ. ಅಮರ್ ವಾಸ್ ಲರ್ನಿಂಗ್ ಕನ್ನಡ, ಅಮರ್ ವಾಸ್ ಕನ್ನಡ ವಾಸ್ ಬೀಯಿಂಗ್ ಲರ್ನ್ಡ್ ಬೈ ಅಮರ್ ಅಂತ ಆಗತ್ತೆ. ಶಿ ವಿಲ್ ಬಿ ಪ್ಲೇಯಿಂಗ್ ಚೆಸ್, ಚೆಸ್ ವಿಲ್ ಬಿ ಬೀಯಿಂಗ್ ಪ್ಲೇಡ್ ಬೈ ಹರ್. ಒಂದು ವಿಷಯ ಏನು ಅಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಿನ ಪ್ಯಾಸಿವ್ ಫಾರ್ಮ್ ಬಹಳಷ್ಟು ಸರಿ ಯೂಸ್ ಮಾಡೋದಿಲ್ಲ, ಅದನ್ನ ಆಕ್ಟಿವ್ ಅಲ್ಲೇ ಇಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ವಿಲ್ ಬಿ ಬೀಯಿಂಗ್ ಅನ್ನುವ ಒಂದು ಕನ್ಫ್ಯೂಷನ್ ಆಡ್ ಆಗತ್ತೆ ಅಂತ. ಈಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತ ಸಮಯ. The committee has, so following sentence is in active or passive voice. Choose the correct alternative of the given option in passive or active voice ಅನ್ನೋದು ಪ್ರಶ್ನೆ. So the committee has rejected the proposals lock, stock and barrel. Okay, so the committee has rejected the proposal. First ಸೂತ್ರ ಏನು ಅಂದ್ರೆ ಸಬ್ಜೆಕ್ಟ್ ಅನ್ನ by the committee ಅಂತ ಮಾಡಬೇಕು. ನೀವು ಫಸ್ಟ್ ಆಪ್ಷನ್ ನೋಡ್ಬೇಕು. ಜಸ್ಟ್ ಬಿಕಾಸ್ ಇದನ್ನ ಇಲ್ಲಿ ತಗೊಂಡ್ಬಂದ ತಕ್ಷಣ ಈ ಆಪ್ಷನ್ ಕರೆಕ್ಟ್ ಆಗೋದಿಲ್ಲ. ಮತ್ತೆ ಇಲ್ಲಿ ದ ಕಮಿಟಿ ಹ್ಯಾಸ್ ರಿಜೆಕ್ಟೆಡ್ ದ ಪ್ರಪೋಸಲ್, ಅಬ್ಸಲ್ಯೂಟ್ಲಿ ರಾಂಗ್. ಬೈ ದ ಕಮಿಟಿ ಇಲ್ಲಿದೆ, ಓಕೆ, ಇದು ಇರುವ ಚಾನ್ಸ್ ಇದೆ. ದ ಪ್ರಪೋಸಲ್ಸ್ ಹ್ಯಾವ್ ಬೀನ್ ರಿಜೆಕ್ಟೆಡ್ ಬೈ ದ ಕಮಿಟಿ, ಸರಿ, ಇದು ಕೂಡ ಇರುವ ಚಾನ್ಸ್ ಇದೆ. ಮತ್ತೆ ಇಲ್ಲಿ ದ ಕಮಿಟಿ ಹ್ಯಾಸ್ ರಿಜೆಕ್ಟೆಡ್ ದ ಪ್ರಪೋಸಲ್ ಲಾಕ್, ಸ್ಟಾಕ್ ಅಂಡ್ ಬ್ಯಾರಲ್, ನೋ. ಸೊ ಬರೀ ಫಸ್ಟ್ ಸೂತ್ರದಲ್ಲೇ ನಾವು ಎರಡು ಆಪ್ಷನ್ಸ್ ಎಲ್ಲ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ಈಗ ನಮ್ಮ ಸೆಕೆಂಡ್ ಸೂತ್ರ ಏನು ಅಂದ್ರೆ ಹ್ಯಾಸ್ ರಿಜೆಕ್ಟೆಡ್ ಅನ್ನುವುದು ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಸೊ ನೀವು ಇಲ್ಲಿ ನೋಡಬಹುದು ಹ್ಯಾಸ್ ಅನ್ನುವುದು ಬಂದಾಗ, ಹ್ಯಾಸ್ ರಿಟರ್ನ್ ಅನ್ನುವುದು ಬಂದಾಗ ಏನ್ ಬರುತ್ತೆ, ಹ್ಯಾಸ್ ಬೀನ್ ಅನ್ನುವುದು ಬರುತ್ತದೆ. ಸೊ ಇಲ್ಲಿ ಹ್ಯಾಸ್ ರಿಜೆಕ್ಟೆಡ್ ಅನ್ನುವುದನ್ನ ನಾವು ಹ್ಯಾಸ್, ಸೊ ಟೆನ್ಸ್ ಚೇಂಜ್ ಆಗಬಾರ್ದು. ಸೊ ಈ ಎರಡು ಇರುವ ಆಪ್ಷನ್ಸ್ ನಲ್ಲಿ ಇಲ್ಲಿ ಒಂದು ವೇರ್ ರಿಜೆಕ್ಟೆಡ್ ಇದೆ, ಇನ್ನೊಂದು ಹ್ಯಾವ್ ಬೀನ್ ರಿಜೆಕ್ಟೆಡ್ ಅಂತ ಇದೆ. ನಾನು ಆಗ್ಲೇ ಹೇಳ್ದಂಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದ್ದಾಗ ಬೀನ್ ವರ್ಡ್ ಅನ್ನ ಹುಡುಕಿ. ಸೊ ಬೀನ್ ವರ್ಡ್ ಇದರಲ್ಲಿ ಒಂದೇ ಇದೆ, ಆಪ್ಷನ್ 3 ಈಸ್ ರೈಟ್. ಪ್ಲಸ್ ವೇರ್ ರಿಜೆಕ್ಟೆಡ್ ಅನ್ನುವುದು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಹೋಗ್ಬಿಟ್ಟಿದೆ, ಬಟ್ ಕ್ವೆಶ್ಚನ್ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ಮುಂದಿನ ಪ್ರಶ್ನೆ, ದ ಸೇಲರ್ ಸೈಟೆಡ್ ಲ್ಯಾಂಡ್ ಆಫ್ಟರ್ ಸೆವೆರಲ್ ಮಂತ್ಸ್. ಸೊ ಫಸ್ಟ್ ಸೂತ್ರ ಏನು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮೂರನೇ ಸೂತ್ರಕ್ಕೆ ಬರುವ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ದ ಸೇಲರ್ಸ್, ಬೈ ದ ಸೇಲರ್ಸ್ ಅನ್ನೋದಿರಬೇಕು. ಸೊ ಇಲ್ಲಿ ಬೈ ದ ಸೇಲರ್ಸ್ ಇದೆ, ಬೈ ದ ಸೇಲರ್ಸ್ ಇದೆ, ಬೈ ದ ಸೇಲರ್ಸ್ ಇದೆ, ಬೈ ದ ಸೇಲರ್ಸ್ ಇದೆ. ಸರಿ, ಯಾವುದೇ ತೊಂದರೆ ಇಲ್ಲ. ಸೈಟೆಡ್ ಅಂತ ಇದೆ ಅಂದ್ರೆ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸಿನಲ್ಲಿದ್ದಾಗ ಅದರ ಸೂತ್ರ ಏನು ಅಂದ್ರೆ ವಾಸ್ ಸೈಟೆಡ್ ಅನ್ನೋದಾಗ್ಬೇಕು ಅಲ್ವಾ? ಯಾಕಂದ್ರೆ ನಾನು ಇಲ್ಲಿ ತೋರಿಸ್ತೀನಿ, ಸಿಂಪಲ್ ಪಾಸ್ಟ್ ಇದ್ದಾಗ ವಾಸ್ ಸೈಟೆಡ್ ಅನ್ನೋದು ಬರಬೇಕು. ಸೊ ಪ್ರಶ್ನೆಯಲ್ಲಿ ಸೈಟೆಡ್ ಸಿಂಪಲ್ ಪಾಸ್ಟ್ ಇದ್ದಾಗ ಇಲ್ಲಿ ನೋಡ್ಬೋದು ವಾಸ್ ಬೀಯಿಂಗ್ ಸೈಟೆಡ್. ಅಬ್ಸಲ್ಯೂಟ್ಲಿ ರಾಂಗ್, ಯಾಕಂದ್ರೆ ಬೀಯಿಂಗ್ ಅನ್ನುವುದು ನಮ್ಗೆ ಕಂಟಿನ್ಯೂಸ್ ಬರುತ್ತೆ. ವಾಸ್ ಸೈಟೆಡ್ ಅನ್ನೋದು ಇಲ್ಲೊಂದು ಆಪ್ಷನ್ ಇದೆ. ಸೊ ಇದು ತರ್ಕಕ್ಕೆ ಬರುವ ರೈಟ್ ಆಗಿರೋ ಚಾನ್ಸ್ ಇದೆ. ಹ್ಯಾಸ್ ಬೀನ್ ಸೈಟೆಡ್ ಅದು ಕೂಡ ಅಬ್ಸಲ್ಯೂಟ್ಲಿ ರಾಂಗ್. ಹ್ಯಾಸ್ ಬೀನ್ ಬರುವುದಿಲ್ಲ. ಬೀನ್ ಯಾವಾಗ ಬರುತ್ತೆ? ಯಾವಾಗ ಇಲ್ಲಿ ಹ್ಯಾಸ್ ಸೈಟೆಡ್ ಅಂತ ಇದ್ದಾಗ. ಬೀನ್ ಇಲ್ಲಿ ಬರುವುದಿಲ್ಲ. ಲ್ಯಾಂಡ್ ವಿಲ್ ಬಿ ಸೈಟೆಡ್, ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ ನಮ್ಗೆ ವಾಸ್ ಸೈಟೆಡ್ ಬೇಕಾಗಿತ್ತು ಆಸ್ ಪರ್ ಅವರ್ ಸೂತ್ರ. ಬರೀ ಎರಡನೇ ಸೂತ್ರದಲ್ಲಿಯೇ ನಮ್ಗೆ ರೈಟ್ ಆನ್ಸರ್ ಬಂದು ಬಿಟ್ಟಿದೆ. ಲ್ಯಾಂಡ್ ವಾಸ್ ಸೈಟೆಡ್ ಬೈ ದ ಸೇಲರ್ಸ್ ಆಫ್ಟರ್ ಸೆವೆರಲ್ ಮಂತ್ಸ್. ಮುಂದಿನ ಪ್ರಶ್ನೆ, ದ ಜಡ್ಜ್ ಆರ್ಡರ್ಡ್ ದ ಮರ್ಡರರ್ ಟು ಬಿ ಹ್ಯಾಂಗ್ಡ್. ಜಡ್ಜ್ ಅನ್ನುವನು ಮರ್ಡರನ್ನ ಹ್ಯಾಂಗ್ ಮಾಡಲು ಹೇಳಿದ್ದಾರೆ ಅಂತ ಅಂದಾಗ ಫಸ್ಟ್ ಬೈ ದ ಜಡ್ಜ್ ಆಗ್ಬೇಕು. ಆಫ್ ದ ಜಡ್ಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಅಬ್ಸಲ್ಯೂಟ್ಲಿ ರಾಂಗ್. ಇಲ್ಲಿ ಬೈ ದ ಜಡ್ಜ್ ಇದೆ, ಇದಿರುವ ಚಾನ್ಸ್ ಇದೆ. ಇಲ್ಲಿ ಬೈ ದ ಜಡ್ಜ್ ಇದೆ, ಇದಿರುವ ಚಾನ್ಸ್ ಇದೆ. ಇಲ್ಲಿ ಕೂಡ ಬೈ ದ ಜಡ್ಜ್ ಅಂತ ಇದೆ, ಇದು ಕೂಡ ಇರುವ ಚಾನ್ಸ್ ಇದೆ. ಈಗ ಎರಡನೇ ಸೂತ್ರ, ಆರ್ಡರ್ಡ್. ದ ಜಡ್ಜ್ ಆರ್ಡರ್ಡ್ ದ ಮರ್ಡರರ್. ಏನಿದು? ಸಿಂಪಲ್ ಪಾಸ್ಟ್. ಹಾಗಿದ್ದಾಗ ವಾಸ್ ಮತ್ತು ಆರ್ಡರ್ಡ್ ಬೇಕು ನಮ್ಗೆ. ಸೊ ವಾಸ್ ಆರ್ಡರ್ಡ್ ಎಲ್ಲಿದೆ? ವಾಸ್ ಟು ಬಿ ಹೆಂಗಿದ್ರು ನಾವು ಆಪ್ಷನ್ 1 ತೆಗೆದ್ಬಿಟ್ಟಿದೀವಿ. ಇಲ್ಲಿ ದ ಮರ್ಡರರ್ ವಾಸ್ ಆರ್ಡರ್ಡ್, ಸೊ ಇದಿರುವ ಚಾನ್ಸ್ ಇದೆ. ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್, ಹ್ಯಾಸ್ ಬೀನ್ ಬರುವುದಿಲ್ಲ. ಯಾಕಂದ್ರೆ ಹ್ಯಾಸ್ ಬೀನ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಇರಬೇಕು. ದ ಜಡ್ಜ್ ಹ್ಯಾಸ್ ಆರ್ಡರ್ಡ್ ಅಂತ ಇದ್ದಾಗ ಹ್ಯಾಸ್ ಬೀನ್ ಬರುತ್ತದೆ, ನಮ್ಗೆ ವಾಸ್ ಬೇಕು. ಸೊ ದ ಆರ್ಡರ್ ವಾಸ್ ಗಿವನ್ ಬೈ ದ ಜಡ್ಜ್. ಗಿವನ್ ಎಲ್ಲಿದೆ? ಗಿವನ್ ಅನ್ನುವುದು ಬರಬಾರ್ದು, ಆರ್ಡರ್ಡ್ ಬರಬೇಕು ನಮ್ಗೆ. ಆರ್ಡರ್ಡ್, ಯಾಕಂದ್ರೆ ನಾವು ಟೆನ್ಸ್ ಅನ್ನ ಹಾಗೆ ನಮಗಿಷ್ಟ ಬಂದಂಗೆ ಚೇಂಜ್ ಮಾಡೋದಿಲ್ಲ. ಸೊ ಆಪ್ಷನ್ 2 ಈಸ್ ರೈಟ್. ದ ಮರ್ಡರರ್ ವಾಸ್ ಆರ್ಡರ್ಡ್ ಬೈ ದ ಜಡ್ಜ್ ಟು ಬಿ ಹ್ಯಾಂಗ್ಡ್. ಈಗ ನೋಡ್ಬೋದು ಎರಡೇ ಸೂತ್ರದಲ್ಲಿ ನಮ್ಗೆ ಆನ್ಸರ್ ಬಂದಾಯ್ತು. ಮುಂದಿನ ಪ್ರಶ್ನೆ, ಶಿ ಪ್ರೆಸೆಂಟೆಡ್ ಮೀ ಅ ಬೊಕೆ ಆನ್ ಮೈ 29th ಬರ್ತ್ಡೇ. ಸೊ ಅವಳು ನನಗೆ ನನ್ನ 29ನೇ ಬರ್ತ್ಡೇಗೆ ಬೊಕೆ ಕೊಟ್ಟಳು. ಹಾಗಾದರೆ ಫಸ್ಟ್ ಶಿ ಅನ್ನೋದು ಚೇಂಜ್ ಮಾಡಿದಾಗ ಬೈ ಹರ್ ಅಂತ ಬರಬೇಕು. ಬೈ ಹರ್, ಬೈ ಹರ್, ಬೈ ಹರ್, ಬೈ ಹರ್. ಸೊ ಎವ್ರಿಥಿಂಗ್ ಈಸ್ ರೈಟ್. ಪ್ರೆಸೆಂಟೆಡ್ ಅನ್ನೋದು ಇದೆ. ಪ್ರೆಸೆಂಟೆಡ್ ಅನ್ನೋದು ಯಾವುದು? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಅಂದಾಗ ವಾಸ್ ಅನ್ನೋದು ಬರಬೇಕು, ಯಾಕಂದ್ರೆ ಪಾಸ್ಟ್ ಆಗಿದ್ದಾಗ ವಾಸ್ ಆಗತ್ತೆ. ಸೊ ಇಲ್ಲಿ ನೋಡ್ಬೋದು ಈಸ್ ಪ್ರೆಸೆಂಟೆಡ್ ಅಂತ ಇದೆ, ಇದು ರಾಂಗ್ ಆಗತ್ತೆ. ವಾಸ್ ಪ್ರೆಸೆಂಟೆಡ್ ಅಂತ ಇಲ್ಲೊಂದಿದೆ, ಇರುವ ಚಾನ್ಸ್ ಇದೆ. ಐ ವಾಸ್ ಪ್ರೆಸೆಂಟೆಡ್ ಅಂತ ಇದೆ, ಇದು ಇರುವ ಚಾನ್ಸ್ ಇದೆ. ಐ ವಿಲ್ ಬಿ ಪ್ರೆಸೆಂಟೆಡ್ ಅಂತಿದೆ, ಇದು ತಪ್ಪಾಗತ್ತೆ. ಸೊ ಎರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ಈಗ ನೋಡ್ಬೋದು ಐ ವಾಸ್ ಪ್ರೆಸೆಂಟೆಡ್ ಆನ್ ಮೈ 29th ಬರ್ತ್ಡೇ ಎ ಬೊಕೆ ಬೈ ಹರ್. ಐ ವಾಸ್ ಪ್ರೆಸೆಂಟೆಡ್ ಅ ಬೊಕೆ ಆನ್ ಮೈ 29th ಬರ್ತ್ಡೇ ಬೈ ಹರ್. ನಾವು ಇಲ್ಲಿ ನೋಡ್ಬೋದು ಐ ವಾಸ್ ಪ್ರೆಸೆಂಟೆಡ್ ಆನ್ ಮೈ 29th ಬರ್ತ್ಡೇ ಅ ಬೊಕೆ ಬೈ ಹರ್. ಇದು ರಾಂಗ್ ಆಗತ್ತೆ. ಯಾಕೆ ಅಂದರೆ ಎಲ್ಲವನ್ನು ಹೇಳಿದ ಮೇಲೆ ಬೈ ಹರ್ ಅಂತ ಹೇಳೋದು ಸರಿ, ಆದರೆ ಬೊಕೆ ಆನ್ ಮೈ 29th ಬರ್ತ್ಡೇ, I was presented on my birthday a bouquet alla. I was presented a bouquet on my birthday, on my 29th birthday. Option 3 is right. So ಇದರೊಂದಿಗೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ನ ಲೆಕ್ಚರ್ ಅನ್ನು ಮುಗಿಸಿದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.